ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಫಂಕ್ಷನ್ಸ್ ಇದ್ದಾಗ ಜಡೆಗೆ ನಾವು ಯಾವ ರೀತಿ ಅಲಂಕಾರ ಮಾಡ್ಕೋಬೋದು, ಮನೇಲಿರೋ ಹೂವನ್ನು ಬಳಸ್ಕೊಂಡು ಮತ್ತು ಯಾವುದೇ ಐಟಮ್ಸ್ನ ಹೊರಗಡೆಯಿಂದ ತರ್ದಿರ ಮನೇಲಿರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಜಡೆಗೆ ಅಲಂಕಾರ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಒಂದು ಮೆಟಲ್ ಬ್ಯಾಂಗಲ್ ತೊಗೊಂಡಿದ್ದೀನಿ. ಈ ರೀತಿ ಸ್ವಲ್ಪ ದೊಡ್ಡ ಬ್ಯಾಂಗಲ್ ತೊಗೊಂಡಾದ್ರೂ ಪರವಾಗಿಲ್ಲ, ಅಥವಾ ಚಿಕ್ಕದ ಬ್ಯಾಂಗಲ್ ಇದ್ದರೆ ಚಿಕ್ಕ ಮಕ್ಕಳಿಗಾದರೆ ಚಿಕ್ಕ ಬ್ಯಾಂಗಲ್ ಆದರೆ ಸರಿ ಹೋಗುತ್ತೆ. ನಾವು ಜಡೆಗೆ ಗಂಟು ಹಾಕೊಂಡಾಗ ಅಥವಾ ಚಿಕ್ಕ ಮಕ್ಕಳಿಗೆ ಆಗಲಿ ಚಿಕ್ಕದಾಗಿ ಗಂಟು ಹಾಕಿದಾಗ ಈ ರೀತಿ ನಾವು ಗಂಟಿಗೆ ಅಲಂಕಾರ ಮಾಡ್ಕೋಬೋದು ಹೂವಿಂದ. ಮೊದಲಿಗೆ ನಾನಿಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪನ್ನು ತೊಗೊಂಡು ನಾವು ತೊಗೊಂಡಿರೋ ಮೆಟಲ್ ಬ್ಯಾಂಗಲ್ಗೆ ಈ ರೀತಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಒಂದು ಸ್ವಲ್ಪ ಬಳೆನ ಕಟ್ ಮಾಡ್ಕೊಂಡಾದ್ಮೇಲೆ ಸೆಂಟರ್ಗೆ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಈ ರೀತಿ ಅಗಲ ಮಾಡ್ಕೋಬೇಕು. ಅಗಲ ಮಾಡಿಕೊಂಡು ಗಮ್ ಟೇಪನ್ನು ಅಂಟಿಸ್ಕೊಂಡಾದ್ಮೇಲೆ ಇಲ್ಲಿ ನಾವು ಚಿಕ್ಕ ಚಿಕ್ಕ ರೋಸಸ್ ಇದ್ದರೆ ಆ ರೋಸಸ್ನೇ ಅಂಟಿಸ್ಕೋಬೋದು. ಇಲ್ಲಾಂದರೆ ಈ ರೀತಿ ಪೆಟಲ್ಸ್ನ ಬಿಡಿ ಮಾಡಿಕೊಂಡು ಆ ಪೆಟಲ್ಸ್ ರೋಸ್ ಪೆಟಲ್ಸ್ ಇರುತ್ತಲ್ಲ ಆ ಪೆಟಲ್ಸ್ನ ಎರಡೂ ಸೈಡು ಗಮ್ ಟೇಪ್ಗೆ ಸ್ಟಿಕ್ ಮಾಡ್ಕೋತಾ ಹೋಗಬೇಕು. ಬ್ಯಾಂಗಲ್ಗೆ ಆ ಗಮ್ ಟೇಪು ನೀಟಾಗಿ ಅಂಟ್ಕೋಬೇಕು. ಆ ರೀತಿ ಸ್ಟಿಕ್ ಮಾಡ್ಕೊಂಡು ಆಮೇಲೆ ನಾವು ಆ ಗಮ್ ಟೇಪ್ ಗಮ್ ಇರುತ್ತಲ್ಲ ಆ ಗಮ್ ಮೇಲೆ ಈ ರೀತಿ ಫ್ಲವರ್ಸ್ನ ಸ್ಟಿಕ್ ಮಾಡಿಕೊಂಡು ಎರಡೂ ಸೈಡು ಬ್ಯಾಂಗಲ್ ಇರುತ್ತಲ್ಲ ಆ ಸೈಡಲ್ಲಿ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದನ್ನು ಈ ರೀತಿ ಕೊಕ್ಕಿ ಥರ ನಾವು ಎರಡೂ ಸೈಡು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಮೆಟಲ್ ಬ್ಯಾಂಗಲ್ ಆಗಿರೋದ್ರಿಂದ ನಾವು ಕೈಯಲ್ಲೇ ಈ ರೀತಿ ಕೊಕ್ಕಿ ಥರ ಮಾಡ್ಕೋಬೋದು ಎರಡೂ ಸೈಡು. ಇದನ್ನು ನಾವು ಗಂಟು ಹಾಕ್ಕೊಂಡಾಗ ಈ ರೀತಿ ಸಿಕ್ಕಿಸ್ಕೋಬೋದು. ಎರಡೂ ಸೈಡು ಸಿಕ್ಕಿಸ್ಕೊಂಡು ಜಡೆಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಚಿಕ್ಕ ಮಕ್ಕಳಿಗೆ ಗಂಟು ಹಾಕಿದಾಗ ಈ ರೀತಿ ನಾವು ಗಂಟಿಗೆ ಈ ರೀತಿ ಇಡ್ಬೋದು. ನೋಡಿ, ನಾನು ಇಲ್ಲಿ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಗಂಟು ಹಾಕಿದಾಗ ರೆಡಿ ಮಾಡ್ಕೊಂಡಿರೋ ಈ ಫ್ಲವರ್ ಬ್ಯಾಂಗಲನ್ನು ಈ ರೀತಿ ಗಂಟಿಗೆ ಇಟ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಟಿಪ್ ಅನ್ನು ನಾನು ಇಲ್ಲಿ ಒಂದು ಆನಿಯನ್ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಇದ್ದರೆ ಸಾಕು, ನಾವು ಎಷ್ಟು ಹೂವನ್ನಾದರೂ ಪೋಣಿಸ್ಕೋಬೋದು. ಮೊದಲೇ ಸೂಜಿಗೆ ಸಣ್ಣ ಸೂಜಿ ತೊಗೋಬೇಕು, ಎಮ್ಮಿಂಗ್ ಸೂಜಿ ಬರುತ್ತಲ್ಲ ಆ ಸೂಜಿ ತೊಗೊಂಡು ದಾರ ಈ ರೀತಿ ಹಾಕ್ಕೊಂಡು ಕೊನೆಯಲ್ಲಿ ಗಂಟು ಹಾಕ್ಕೊಂಡು ಹೂವು ಕಟ್ಟ ದಾರ ಆದರೂ ತೊಗೋಬೋದು, ಅಥವಾ ಮಿಷಿನ್ಗೆ ನಾವು ಬಟ್ಟೆ ಹೊಲಿತೀವಲ್ಲ ಆ ದಾರ ಆದರೂ ತೊಗೊಂಡು ಸೂಜಿಗೆ ಸೇರಿಸ್ಕೊಂಡು ಅದನ್ನು ಕೊನೆಯಲ್ಲಿ ಗಂಟು ಹಾಕ್ಕೊಂಡು ಆ ಸೂಜಿನ ಈ ರೀತಿ ಆಲೂಗಡ್ಡೆ ಅಥವಾ ನಾವು ಈರುಳ್ಳಿ ತೊಗೊಂಡಿದ್ದೀವಲ್ಲ ಆ ಈರುಳ್ಳಿಗೆ ಸೂಜಿನ ಈ ರೀತಿ ಸಿಕ್ಕಿಸ್ಕೋಬೇಕು. ನಾವು ಯಾವ ರೋಸ್ ತೊಗೋತೀವೋ ಆ ರೋಸನ್ನು ಪೆಟಲ್ಸ್ನ ಈ ರೀತಿ ರೆಡಿ ಮಾಡಿಕೊಂಡು ಆ ಪೆಟಲ್ಸ್ನ ನೋಡಿ ದೊಡ್ಡ ದೊಡ್ಡ ಪೆಟಲ್ಸ್ ಆದರೆ ನಾವು ಈ ರೀತಿ ಫೋಲ್ಡ್ ಮಾಡಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿ ಸಣ್ಣ ಹೂವು ಇರೋದ್ರಿಂದ ಚಿಕ್ಕ ಚಿಕ್ಕ ಪೆಟಲ್ಸ್ನೇ ಈ ರೀತಿ ಪೋಣಿಸ್ಕೋತಾ ಇದ್ದೀನಿ. ನಾವು ಈ ರೀತಿ ಫೋಲ್ಡ್ ಮಾಡಾದರೂ ಸೇರಿಸ್ಕೋಬೋದು, ಇಲ್ಲಾಂದರೆ ಹಾಗೇ ಸೇರಿಸ್ಕೋಬೇಕು. ಆ ಫೋಲ್ಡ್ ಮಾಡ್ತೀವಲ್ಲ ಆವಾಗ ಆ ಯೆಲ್ಲೋ ಕಲರ್ ಇರುತ್ತಲ್ಲ ಅದು ನಮಗೆ ಈ ಸೈಡಲ್ಲಿ ಬರಬೇಕು, ಸುತ್ತೂ ಬರೋ ಹಾಗೆ ನಾವು ಸುತ್ತೂ ಒಂದೊಂದೇ ಪೆಟಲ್ಸ್ನ ಫೋಲ್ಡ್ ಮಾಡಿ ಈ ರೀತಿ ಸೂಜಿಗೆ ಸೇರಿಸ್ಕೋತಾ ಬರಬೇಕು. ನೋಡಿ, ಈ ರೀತಿ ಬರುತ್ತೆ. ಸುತ್ತೂ ಸೇರಿಸ್ಕೊಂಡಾಗ ಮತ್ತೆ ಸೂಜಿನ ತೊಗೊಂಡು ಈ ರೀತಿ ನಾವು ಈರುಳ್ಳಿಗೆ ಈ ರೀತಿ ಸಿಕ್ಕಿಸ್ಕೊಂಡಿದ್ದೀನಿ. ಈ ರೀತಿ ಸಿಕ್ಕಿಸ್ಕೊಳ್ಳೋದ್ರಿಂದ ನಮಗೆ ಅದು ಸಪೋರ್ಟ್ಗೆ ಸಿಗುತ್ತೆ. ಸಪೋರ್ಟ್ ಇರೋದ್ರಿಂದ ನಾವು ಈಸಿಯಾಗಿ ಹೂವನ್ನು ಪೋಣಿಸೋದಕ್ಕೆ ನಮಗೆ ಈಸಿ ಆಗುತ್ತೆ. ಈಗ ನೋಡಿ, ಒಂದೊಂದೇ ರೋಸ್ ಪೆಟಲ್ಸ್ನ ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೂಜಿಗೆ ಪೋಣಿಸ್ಕೋತಾ ಹೋಗಬೇಕು. ಸೂಜಿಗೆ ಪೋಣಿಸ್ಕೊಳ್ಳುವಾಗ ಸಣ್ಣ ಸೂಜಿ ತೊಗೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಪೆಟಲ್ಸು ಬೇಗ ಓಪನ್ ಆಗಿಬಿಟ್ಟು ಅದು ಬಿದ್ದೋಗ್ಬಿಡುತ್ತೆ ಹೂವೆಲ್ಲ. ಆ ರೀತಿ ಆಗದೆ ಇರೋ ಹಾಗೆ ಸ್ವಲ್ಪ ರೋಸೂ ಅಷ್ಟೇ ನಾವು ಸ್ವಲ್ಪ ದಪ್ಪ ರೋಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ನಾವು ಮಾಡ್ಕೊಳ್ಳೋದಕ್ಕೆ. ನೋಡಿ, ಮೊದಲು ರೋಸ್ ಪೆಟಲ್ಸ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸಿಕ್ಕಿಸ್ಕೋತಾ ಹೋಗಬೇಕು. ಈ ರೀತಿ ಸೂಜಿನ ನಾವು ಈರುಳ್ಳಿಗೆ ಅಥವಾ ಆಲೂಗಡ್ಡೆಗೆ ಈ ರೀತಿ ನಾವು ಸೇರಿಸ್ಕೊಳ್ಳೋದ್ರಿಂದ ನಮಗೆ ಸಪೋರ್ಟ್ ಸಿಗುತ್ತೆ, ಹೂವು ಪೋಣಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಂದರೆ ರೋಸ್ ಪೆಟಲ್ಸ್ನ ತೊಗೊಂಡು ನಾನು ಫಸ್ಟ್ ತೋರಿಸಿದ್ನ ಆ ರೀತಿ ರೋಸ್ ಪೆಟಲ್ಸ್ನ ಫೋಲ್ಡ್ ಮಾಡಿಕೊಂಡು ಸೂಜಿಗೆ ಈ ರೀತಿ ಸೇರಿಸ್ಕೋತಾ ಹೋಗಬೇಕು. ಆ ಹೂವಿನ ಮಧ್ಯಕ್ಕೆ ನಾವು ಸೂಜಿಗೆ ಈ ರೀತಿ ಪೋಣಿಸ್ಕೋತಾ ಹೋಗಬೇಕು. ಪೆಟಲ್ಸು ನಾವು ಸುತ್ತೂ ಒಂದೊಂದು ಹೂವು ಬರೋ ಹಾಗೆ ನಾವು ಪೋಣಿಸ್ಕೋತಾ ಹೋಗಬೇಕು. ಆ ಯೆಲ್ಲೋ ಕಲರು ಚೆನ್ನಾಗಿ ಕಾಣಬೇಕು ನಾವು ಈ ರೀತಿ ಪೋಣಿಸಿದಾಗ. ಆ ರೀತಿ ಸೂಜಿಗೆ ಪೋಣಿಸ್ಕೋತಾ ಹೋಗಬೇಕು. ಈ ರೀತಿ ಪೋಣಿಸ್ಕೊಂಡಾದ್ಮೇಲೆ ಸೂಜಿ ಫಿಲ್ ಆದಮೇಲೆ ಹೂವನ್ನು ಪೋಣಿಸ್ಕೊಂಡಾದ್ಮೇಲೆ ನಾವು ದಾರಕ್ಕೆ ಸೇರಿಸ್ಕೊಳ್ಳುವಾಗ ನಿಧಾನಕ್ಕೆ ಹೂವನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪ ಹಾರ್ಷಾಗಿ ಎಳೆದ್ರೆ ಆ ರೋಸ್ ಪೆಟಲ್ಸ್ ಸ್ಮೂತ್ ಇರೋದ್ರಿಂದ ಕೆಲವು ಸಲ ಹೂವು ಎಲ್ಲ ಉದುರೋಗ್ಬಿಡುತ್ತೆ. ಆ ರೀತಿ ಆಗದೆ ಇರೋ ಹಾಗೆ ನಿಧಾನಕ್ಕೆ ದಾರಕ್ಕೆ ಎಳ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಪೋಣಿಸ್ಕೊಂಡಿದ್ದೀನಿ. ಪೋಣಿಸ್ಕೊಂಡಾದ್ಮೇಲೆ ಈ ರೀತಿ ಎಳ್ಕೊಂಡು ಒಂದು ಸೈಡ್ಗೆ ಈ ರೀತಿ ಬರೋ ಹಾಗೆ ಮಾಡ್ಕೋಬೇಕು. ಇದೇ ರೀತಿ ನಾನು ಜಡೆಗೆ ಅಥವಾ ಗಂಟಿಗೆ ಹಾಕ್ಕೊಂಡಿರ್ತೀವಲ್ಲ ಆ ಗಂಟಿಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನು ಅದೇ ರೀತಿ ನೋಡಿ ಪೆಟಲ್ಸ್ನ ಫೋಲ್ಡ್ ಮಾಡೋದು, ಈ ರೀತಿ ಸೇರಿಸ್ಕೊಳ್ಳೋದು, ಸುತ್ತೂ ಒಂದು 4 ಹೂವು ಅಥವಾ 6 ಹೂವು ಇಡಿಸುತ್ತೆ, ಸುತ್ತೂ ಅದು ಪೆಟಲ್ಸ್ ಬರೋ ಹಾಗೆ. ಆ ಯೆಲ್ಲೋ ಕಲರು ತುದಿ ನಮಗೆ ಸೈಡಿಗೆ ಬಂದಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ರೀತಿ ನಾವು ಪೋಣಿಸ್ಕೋತಾ ಹೋಗಬೇಕು. ನಾನು ಪೋಣಿಸ್ಕೊಂಡಾದ್ಮೇಲೆ 2 ಯು ಪಿನ್ ತೊಗೋತಾ ಇದ್ದೀನಿ. ಕೊನೆಗೆ ನಾವು ಯು ಪಿನ್ ಆದರೂ ತೊಗೋಬೋದು ಅಥವಾ ಏರ್ ಪಿನ್ ಆದರೂ 1-2 ತೊಗೊಂಡು ಜಡೆಗೆ ಸೇರಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ನಾವು ಯು ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ ಗಂಟಿಗೆ ಸಿಕ್ಕಿಸ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ. ನೋಡಿ, ಇಷ್ಟುದ್ದ ನಾನು ಪೋಣಿಸ್ಕೊಂಡಿದ್ದೀನಿ. ನಮಗೆ ಎಷ್ಟುದ್ದ ಬೇಕಾದರೂ ನಾವು ಈ ರೀತಿ
ಹಾರ ಥರ ಮಾಡ್ಕೋಬೋದು. ಅಥವಾ ನಮ್ಮ ಜಡೆಗೆ ಆಗಿರೋದ್ರಿಂದ ನಾನು ಈ ರೀತಿ ನನ್ನ ಕೈಯಷ್ಟುದ್ದ ಒಂದು ಸ್ವಲ್ಪ ಉದ್ದ ಈ ರೀತಿ ಪೋಣಿಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಈ ರೋಸ್ ಪೆಟಲ್ಸ್ ದಿಂಡು ರೆಡಿ ಆಗಿದೆ. ಈ ಕೊನೆಗೆ ಆ ಕಡೆ ಕೊನೆ ಈ ಕಡೆ ಕೊನೆ ದಾರ ಇರುತ್ತಲ್ಲ, ಆ ದಾರಕ್ಕೆ ಈ ರೀತಿ ಯು ಪಿನ್ನ ಈ ರೀತಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಾನಿಲ್ಲಿ ಒಂದು 2 ಗಂಟು ಹಾಕ್ಕೋತಾ ಇದ್ದೀನಿ. ಆ ಗಂಟು ಓಪನ್ ಆಗದೆ ಇರೋ ಹಾಗೆ ಈ ರೀತಿ ಗಂಟು ಹಾಕ್ಕೊಂಡು ನಾವು ದಾರ ಎಕ್ಸ್ಟ್ರಾ ಇರುತ್ತಲ್ಲ ಆ ದಾರನ ಕಟ್ ಮಾಡಿಬಿಡ್ಬೇಕು. ಸೊ ಇದೇ ರೀತಿ ಇನ್ನೊಂದು ಸೈಡು ಸಹ ನಾನು ಇನ್ನೊಂದು ಯು ಪಿನ್ ತೊಗೊಂಡು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ದಾರದಲ್ಲಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ದಾರ ಇರೋದನ್ನ ಕಟ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಈ ರೀತಿ ನಾವು ಗಂಟಿಗೆ ಸೇರಿಸ್ಕೊಂಡು ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನಾವು ಬೇಡ ಗಂಟಿಗೆ ಹಾಕ್ಕೊಳ್ಳಲ್ಲ, ಜಡೆ ಹಾಕ್ಕೊಂಡಿದ್ದೀವಿ ಅಂದರೆ ನಾವು ದಾರನ ಹಾಗೆ ಗಂಟು ಹಾಕ್ಕೊಂಡು ಜಡೆಗೂ ಸಹ ಮುಟ್ಕೊಳ್ಳೋದಕ್ಕೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ರೀತಿ ನಾವು ಯಾವ ರೀತಿ ನಮ್ಮ ಜಡೆಗೆ ಅಲಂಕಾರ ಮಾಡ್ಕೋಬೋದು ಅಂದರೆ, ಒಂದು ಪ್ಲಾಸ್ಟಿಕ್ ಬಾಟಲ್ ಇರುತ್ತಲ್ಲ, ವೇಸ್ಟ್ ಪ್ಲಾಸ್ಟಿಕ್ ಬಾಟಲ್, ವಾಟರ್ ಬಾಟಲು, ಆ ಬಾಟಲಲ್ಲಿ ಈ ರೀತಿ ಒಂದು ಪ್ಲಾಸ್ಟಿಕ್ ರಿಂಗನ್ನು ಕಟ್ ಮಾಡಿಕೊಂಡು ನಾನಿಲ್ಲಿ ಅದನ್ನು ಸೆಂಟ್ರಿಗೆ ಕಟ್ ಮಾಡ್ಕೊಂಡು ಈ ರೀತಿ ಉದ್ದ ಪೀಸ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಡಬಲ್ ಸೈಡೆಡ್ ಗಮ್ ಟೇಪನ್ನು ತೊಗೊಂಡು ನಾನಿಲ್ಲಿ ಈ ರೀತಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಸ್ಟಿಫ್ ಆಗಿರುತ್ತೆ. ನಾವು ಜಡೆ ಹಾಕ್ಕೊಂಡು ಉದ್ದ ಜಡೆ ಹಾಕ್ಕೋತೀವಲ್ಲ, ಆ ಉದ್ದ ಜಡೆ ಹಾಕ್ಕೊಂಡಾಗ ಈ ರೀತಿ ನಾವು ರೆಡಿ ಮಾಡಿಕೊಂಡು ಇದನ್ನು ನಾವು ಸುತ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಡಬಲ್ ಸೈಡೆಡ್ ಗಮ್ ಟೇಪ್ಗೆ ನಾವು ಇಲ್ಲಿ ಶಾಮಂತಿಗೆ ಹೂವಾದರೂ ಇಟ್ಕೋಬೋದು, ಅಥವಾ ನಾವು ರೋಸ್ ಆದರೂ ಇಟ್ಬೋದು. ಇಲ್ಲ ಅಂದರೆ ರೋಸು ತುಂಬ ದಪ್ಪ ಇದೆ ಬೇಡ ಅಂದರೆ ನಾವು ಒಂದೊಂದು ಶಾಮಂತಿಗೆ ಹೂವನ್ನಾದರೂ ಇಟ್ಟು ನಾವು ಈ ರೀತಿ ಜಡೆಗೆ ರೆಡಿ ಮಾಡ್ಕೋಬೋದು. ಇಲ್ಲಿ ನಾನು ರೋಸನ್ನು ಬಳಸಿದ್ದೀನಿ. ರೋಸನ್ನಾದರೂ ಬಳಸ್ಬೋದು. ಇಲ್ಲಾಂದರೆ ನೀವು ಮಲ್ಲಿಗೆ ಹೂವಿದ್ರೆ ಆ ಕಡೆ ಒಂದು ಈ ಕಡೆ ಒಂದು ಮಲ್ಲಿಗೆ ಹೂವನ್ನಾದರೂ ಇಟ್ಟು ನಾವು ಜಡೆಗೆ ಈ ರೀತಿ ರೆಡಿ ಮಾಡಿಕೊಂಡು ಮುಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ರೋಸಿನ ಇಟ್ಟು ತೋರಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಲ್ಲಿಗೆ ಅಥವಾ ಕಾಕಡ ಇಟ್ಟು ಅದು ಯಾವ ರೀತಿ ಬರುತ್ತೆ, ಈ ರೀತಿ ಈಸಿಯಾಗಿ ನಾವು ಹೂವನ್ನ ಕಟ್ಟೋದಿಲ್ದಿರ ನಾವು ಈ ರೀತಿ ಈಸಿಯಾಗಿ ಜಡೆಗೆ ಒಂದು ದಿಂಡನ್ನು ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ನಾವು ಉದ್ದ ಜಡೆ ಹಾಕ್ಕೊಂಡಾಗ ಈ ರೀತಿ ಒಂದು ಉದ್ದಕ್ಕೆ ಎಷ್ಟು ಉದ್ದ ಜಡೆ ಇರುತ್ತೋ ಅಷ್ಟುದ್ದ ರೆಡಿ ಮಾಡಿಕೊಂಡು ಇದನ್ನು ನಾವು ಗಮ್ ಟೇಪಲ್ಲಿ ಅಂಟಿಸಿರ್ತೀವಲ್ಲ, ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಟೇಪ್ ಆದರೂ ಅಂಟಿಸ್ಬೋದು, ಅದು ಉದುರೋಗದೆ ಇರೋ ಹಾಗೆ. ಇಲ್ಲಾಂದರೆ ದಾರ ತೊಗೊಂಡು ಜಡೆಗೆ ಸುತ್ತಕೊಂಡ್ರೂ ಸಹ ಅದು ನೀಟಾಗಿ ನಿಲ್ಲುತ್ತೆ. ಈ ರೀತಿ ನಾವು ಉದ್ದ ಜಡೆಗೆ ಒಂದು ಹೂವಿನ ಅಲಂಕಾರ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಶಾಮಂತಿಗೆ ಹೂವು ತೊಗೊಂಡಿದ್ದೀನಿ. ಶಾಮಂತಿಗೆ ಹೂವು ತೊಗೊಂಡು ಒಂದು ಯು ಪಿನ್ ತೊಗೊಂಡು ಈ ರೀತಿ ಸೇರಿಸ್ಕೊಂಡ್ರೆ ಸಾಕು. ನಾವು ಗಂಟು ಹಾಕ್ಕೊಂಡಾಗ ಗಂಟು ಮಧ್ಯಕ್ಕೆ ಈ ರೀತಿ ಯು ಪಿನನ್ನು ಜಸ್ಟ್ ಸಿಕ್ಕಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಹೂವಿಂದ ಅಲಂಕಾರ ಮಾಡಿಕೊಂಡೆ ಗಂಟು, ಅಥವಾ ಗಂಟು ಹಾಕ್ಕೊಂಡಾಗ ಸುತ್ತೂ ನಾವು ಈ ರೀತಿ ಶಾಮಂತಿಗೆ ಹೂವನ್ನ ಯು ಪಿನ್ಗೆ ಸಿಕ್ಕಿಸ್ಬಿಟ್ಟು ಸುತ್ತೂ ಇಡ್ತಾ ಬಂದ್ರೂ ಅದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನಾವು ಫಂಕ್ಷನ್ಸ್ ಇದ್ದಾಗ ಮನೆಯಲ್ಲಿ ನಮ್ಮ ಜಡೆಗೆ ನ್ಯಾಚುರಲ್ ಫ್ಲವರ್ಸಿಂದ ಅಲಂಕಾರ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ಈ ಚಿಕ್ಕ ಮಕ್ಕಳದ್ದು ಹೇರ್ ಬ್ಯಾಂಡ್ ಇರುತ್ತೆ. ಈ ರೀತಿ ಪ್ಲೇನ್ ಹೇರ್ ಬ್ಯಾಂಡ್ಸ್ ಇದ್ದಾಗ ಇದನ್ನು ಯಾವ ರೀತಿ ನಾವು ಸಿಂಪಲ್ಲಾಗಿ ಅದನ್ನು ಡೆಕೋರೇಷನ್ ಮಾಡಿ ಮಕ್ಕಳಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ಸ್ ಇದ್ದಾಗ. ನೋಡಿ, ನಾನಿಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪ್ ತೊಗೊಂಡಿದ್ದೀನಿ. ಇದು ಪ್ಲೇನ್ ಇದೆ ಅಲ್ವಾ, ಆ ಪ್ಲೇನ್ ಇರೋ ಬ್ಯಾಂಡ್ಗೆ ಈ ರೀತಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದು ಡಬಲ್ ಸೈಡೆಡ್ ಗಮ್ ಟೇಪ್ ಆಗಿರೋದ್ರಿಂದ ಒಂದು ಸೈಡು ಕ್ಲಿಪ್ಪಿಗೆ ಅಂಟಿಸ್ಕೊಂಡು ಇನ್ನೊಂದು ಸೈಡು ಗಮ್ ಇರುತ್ತಲ್ಲ, ಆ ಗಮ್ಗೆ ಈ ರೀತಿ ಫ್ಲವರ್ಸ್ನ ಪೋಣಿಸ್ಕೊತಾ ಹೋಗಬೇಕು. ಶಾಮಂತಿಗೆ ಹೂವು ಇಲ್ಲಿ ಸ್ವಲ್ಪ ದಪ್ಪ ಇದೆ, ನೀವು ಬೇಕಾದರೆ ಸಣ್ಣ ಸಣ್ಣ ಫ್ಲವರ್ಸ್ ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಒಂದು ಮಧ್ಯೆ ನಾನಿಲ್ಲಿ ರೋಸ್ ಇಟ್ಟಿದ್ದೀನಿ. ನೀವು ಬೇಕಾದರೆ ಬರೀ ಶಾಮಂತಿಗೆ ಹೂವು ಅಥವಾ ಬರೀ ರೋಸ್ ಇಂದನೂ ಸಹ ನಾವು ಈ ರೀತಿ ಹೇರ್ ಬ್ಯಾಂಡನ್ನು ಅಲಂಕಾರ ಮಾಡಿಬಿಟ್ಟು ನ್ಯಾಚುರಲ್ ಫ್ಲವರ್ಸಿಂದ ನಾವು ಮಕ್ಕಳಿಗೆ ಅದನ್ನು ಬ್ಯಾಂಡನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ನಾವು ಸಿಂಪಲ್ಲಾಗಿ ಹೇರ್ ಬ್ಯಾಂಡನ್ನು ಅಲಂಕಾರ ಮಾಡಿ ಮಕ್ಕಳಿಗೆ ಹಾಕ್ಬೋದು ಜಡೆಗೆ. ಈ ರೀತಿ ಆದರೂ ನಾವು ಹೇರ್ ಬ್ಯಾಂಡನ್ನು ಅಲಂಕಾರ ಮಾಡಿ ಚಿಕ್ಕ ಮಕ್ಕಳಿಗೆ ಹಾಕ್ಬೋದು. ಈ ರೀತಿ ಇಷ್ಟಪಡಲ್ಲ ಅಂತಂದರೆ ನೀವು ಈ ರೀತಿ ಹೇರ್ ಬ್ಯಾಂಡ್ಗೆ ಈ ರೀತಿ ಡಬಲ್ ಸೈಡೆಡ್ ಗಮ್ ಟೇಪನ್ನು ತೊಗೊಂಡಾದ್ಮೇಲೆ ಈ ರೀತಿ ಶಾಮಂತಿಗೆ ಹೂವು ಬರುತ್ತಲ್ಲ, ಆ ಶಾಮಂತಿಗೆ ಹೂವಿಂದ ಪೆಟಲ್ಸ್ನ ತೆಗೆದ್ಬಿಟ್ಟು ಇನ್ನೊಂದು ಸೈಡ್ ಗಮ್ ಟೇಪಲ್ಲಿ ಗಮ್ ಇರುತ್ತಲ್ಲ, ಆ ಗಮ್ಗೆ ಈ ರೀತಿ ಸ್ಟಿಕ್ ಮಾಡ್ಕೋತಾ ಹೋಗಬೇಕು. ನಾವು ಈ ರೀತಿ ರೋಸ್ ಪೆಟಲ್ಸ್ನಾದರೂ ಸ್ಟಿಕ್ ಮಾಡ್ಕೋಬೋದು, ಇಲ್ಲಾಂದರೆ ಮಲ್ಲಿಗೆ ಹೂವು, ಕನಕಾಂಬರ ಹೂವು ಇದ್ದರೆ ಅದನ್ನಾದರೂ ಈ ರೀತಿ ಒಂದೊಂದನ್ನೇ ಒಂದ್ರ ಪಕ್ಕ ಒಂದು ಪೋಣಿಸ್ಕೋತಾ ಹೋದರೆ ಅದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾನು ಶಾಮಂತಿಗೆ ಹೂವಿತ್ತು, ಶಾಮಂತಿಗೆ ಹೂವಿಂದನೇ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಟಿಕ್ ಮಾಡಿಬಿಟ್ಟು ನಾವು ಮಕ್ಕಳಿಗೆ ಜಡೆಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹೇರ್ ಬ್ಯಾಂಡು ಸಹ ಡಿಸೈನ್ ಆಗುತ್ತೆ, ಮಕ್ಕಳು ಸಹ ಇಷ್ಟಪಡ್ತಾರೆ. ನ್ಯಾಚುರಲ್ ಫ್ಲವರ್ಸಿಂದ ನಾವು ಈ ರೀತಿ ಅಲಂಕಾರ ಮಾಡ್ಬೋದು. ಈ ರೀತಿ ಪ್ಲೇನ್ ಬ್ಯಾಂಡಲ್ಸನ್ನು ಡಿಸೈನಾಗಿ ಮಾಡ್ಬೋದು. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಯು ಪಿನಿಂದ ರೆಡಿ ಮಾಡ್ಕೊಂಡಿರೋ ಹೂವನ್ನು ಈ ರೀತಿ ಗಂಟಿಗೆ ಇಟ್ಕೋಬೋದು. ಈ ರೀತಿ ಒಂದು ಹೂವನ್ನಾದರೂ ಇಡ್ಬೋದು, ನಾವು ಸೈಡಲ್ಲಿ ಪೋಣಿಸ್ಕೊಂಡಾಗ ಸುತ್ತೂ ಒಂದೊಂದು ಇಡ್ಬೋದು. ಇದು ನಾನು ರೋಸ್ ಪೆಟಲ್ಸಿಂದ ರೆಡಿ ಮಾಡಿದ್ನಲ್ಲ, ಅದನ್ನು ಈ ರೀತಿ ಗಂಟು ಹಾಕ್ಕೊಂಡು ಇಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಪೆಟಲ್ ಬ್ಯಾಂಗಲ್ನ ರೆಡಿ ಮಾಡಿದ್ನಲ್ಲ, ಅದನ್ನು ಸಹ ನಾವು ಈ ರೀತಿ ಗಂಟು ಹಾಕ್ಕೊಂಡಾಗ ಇದನ್ನು ಈ ರೀತಿ ಇಟ್ಕೊಂಡಾಗ ಈ ರೀತಿ ಕಾಣುತ್ತೆ. ಥ್ಯಾಂಕ್ ಯು.